ಸಮರ್ಪಕ ವಿದ್ಯುತ್ ಪೂರೈಸದ ಹೆಸ್ಕಾಂ ಅಧಿಕಾರಿಗಳು ಕಿತ್ತೂರು ಹೆಸ್ಕಾಂ ಕಚೇರಿಗೆ ದೇಮಟ್ಟಿ ರೈತರ ಮುತ್ತಿಗೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ದೇಮಟ್ಟಿ ಗ್ರಾಮದ ರೈತರು ಇಂದು ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಒಂದು ವಾರದಿಂದ ಗ್ರಾಮದ ಜಮೀನುಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ರೈತರು ಕೃಷಿ ಚಟುವಟಿಕೆಗಳಿಗೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಪ್ರಸ್ತುತ ಬೇಸಿಗೆ ಕಾಲ ಆರಂಭವಾಗಿರುವುದರಿಂದ ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ. ಅಷ್ಟೇ ಅಲ್ಲದೆ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದಲೇ ರೈತರು ಕಚೇರಿಯ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ವಹಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಷ್ಟಪಟ್ಟು ಬೆಳೆಸಿದ ಬೆಳೆ ಕಣ್ಣೆದುರೇ ಒಣಗುತ್ತಿರುವುದನ್ನು ಕಂಡು ಕಂಗಾಲಾಗಿರುವ ರೈತರು ಕೂಡಲೇ ವಿದ್ಯುತ್ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಮಾತಾಡಿದ್ರಿ ನಮ್ಮ ಊರಿಗೆ 5 ದಿವಸ ಆತ್ರಿ, ಕರೆಂಟ್ ಇಲ್ರಿ. ನಮ್ಮ ಹೊಲ್ದಾಗ ಮನಿಗಳ್ರಿ ದನ ಕರೆಕ್ಟ್ ನೀರ್ ಇಲ್ರಿ. ಮನ್ಯಾಗ ಸಣ್ಣ ಮಕ್ಳ ಅದಾವ್ರಿ. ನಮಗ ಒಟ್ಟ ಕರೆಂಟ್ ಅನ್ನೋದು ಮನ್ಯಾಗ ಬೆಳಕಿಲ್ರಿ. ನಾವ್ ಲೈಟ್ ಅದಾವ ಅಂತೇಳಿ ಓದ್ಕೊಳ್ಳೋ ಮಕ್ಳ ಅದಾವ್ರಿ, ಲೈಟ್ ಇಲ್ಲ. ಊರಾಗ ಒಟ್ಟ ಲೈಮನ್ ಅನ್ನೋದು 3 ತಿಂಗಳಾತ್ ಮೋತಿ ನೋಡಿಲ್ರಿ. ನಾವ್ ಇಲ್ಲೇ ಬೆಳಗಿನ 7 ಗಂಟೆಗೆ ಬಂದೇವ್ರಿ. ಈಗ 7 ಗಂಟೆಗೆ ಬಂದ್ರೆ ಇನ್ನೂ ಮಟ ಒಬ್ಬ ಸಾಹಿಬನು ನೀವ್ ಯಾಕೆ ಬಂದೇರಿ ಏನಂತ ನಮ್ಮನ್ನ ಕಷ್ಟ ಸುಖ ಏನು ವಿಚಾರ ಮಾಡಿಲ್ರಿ. ಅವ್ರ ಡ್ಯೂಟಿ ಟೈಮ್ನ ನೋಡತಾರೆ. ಇನ್ನು ಮಟ ಡ್ಯೂಟಿ ಟೈಮ್ಗನ ಬಂದ್ ಹಾಜರಾಕ್ಕಾರಿ. ಇನ್ನು ಮಟ ನಾವ್ ಟಿಸಿ ಒಯ್ಯಾಕ್ ಬಂದ್ವು ಅಂತ ತಿಳ್ಕೊರಿ. ನೀವು ಟಿಸಿ ಒಯ್ಯಾಕ್ ಬಂದ್ರೆ ಒಂದ್ ನಮ್ಮನೆ ನಾಯಿ ಹೊಡೆದಂಗ್ ಮಾಡ್ತಾರಿ. ನಮ್ಮನ್ನ ಅಲ್ಲಿ ಐತ್ ಹೋಗಿ ಇಲ್ಲಿ ಐತ್ ಹೋಗ, ನೀವು ಹೆಚ್ಚಿಗೆ ಹಾಕಿ ಸುಟ್ಟಿರಿ ಹೋಗ ಇದು ಮಾಡ್ತಾರೆ. ನಮಗ್ ಬಂದ್ ಸರಿಯಾಗಿ ಟಿಸಿ ನಾವು ಬಂದ್ರೆ ಸರಿಯಾಗಿ ಟಿಸಿ ಕೊಡತ್ತಿಲ್ರಿ. ನಮಗ್ ರೆಸ್ಪಾನ್ಸ್ ಅನ್ನೋದು ಏನೂ ಇಲ್ರಿ ಕೇಬಿಂದ. ನಾವ್ ಇನ್ನು ಮಟ ಯಾವ ದೊಡ್ಡ ಸಾಹೇಬರು ಯಾರು ಏನ್ ಅನ್ನೋದು ನಮಗ್ ಗೊತ್ತ ಇಲ್ರಿ. ಬಂದ್ರೆ ಬರೀ ಒಂದ್ ನಮ್ಮನಿ ನಾಯಿ ಹೊಡೆದಂಗ್ ಮಾಡಿ ಬೇರೆ ಕಳಿಸಿ ಬಿಡತಾರೆ. ಮತ್ ಇನ್ನು ಮಟ ಲೈಮನ್ ನಮ್ಮ ಊರ್ ಯಾರದಾರ ಅನ್ನೋದು ಇನ್ನು ಮಟ ಗೊತ್ತ ಇಲ್ರಿ. ಈಗ ಮತ್ತೆ ಅಲ್ಲಿ ಕರೆಂಟ್ ಇದ್ದದ್ದು ಏನಾರ ಪ್ರಾಬ್ಲಮ್ ಆದ್ರೆ ಅದನ್ನ ಸಾಲ್ವ್ ಯಾರು ಮಾಡ್ತಾರೆ? ಯಾರು ಇಲ್ರಿ. ನಾವು ಫೋನ್ ಹಚ್ಚಿದ್ವಿ ಇಲ್ಲವ್ರಿ. ಹಚ್ಚಿದಾಗ ಅವ್ರ ಫೋನ್ ಸ್ವಿಚ್ ಆಫ್, ಸಾಲ್ವನ ಇಲ್ರಿ. ಮೊನ್ನೆ ಒಂದ್ ಹೇಳಿ 3 ದಿವಸ ಆತ್ರಿ ಬಿದ್ದ. ಕರೆಂಟ್ ಹೇಗ್ ಚಲೋ ಐತ್ರಿ. ಕರೆಂಟ್ ಚಲೋ 3 ದಿವಸ ವಯರ್ ಹರಿದ್ ಬಿದ್ರ ಒಬ್ರು ಬಂದು ನೋಡಾಕ್ ತಯಾರಿಲ್ಲ, ಫೋನ್ ಎಬ್ಸಾಕ್ ತಯಾರಿಲ್ರಿ. ಕರೆಂಟ್ ಹರಿದ್ ಬಿದ್ದಿದ್ದ ವಿಷಯ ಇವ್ರಿಗೆ ಮುಟ್ಸಿರಿ ನೀವು? ವಿಷಯ ಮುಟ್ಟಿಸಿ ಆದ್ರೂ ಬಂದಿಲ್ಲ. ಫೋನ್ ಎಬ್ಸಾತಿಲ್ರಿ. ಗ್ರೂಪ್ನಾಗ ಹಾಕ್ಯವ್ರಿ. ಆ ಗ್ರೂಪ್ ಒಂದ್ ಮಾಡಿದೇವ್, ಕೆಬಿ ಗ್ರೂಪ್ ರೀ. ಅದಕ್ಕೆ ಹಾಕಿರ್ ಏನ್ ಅನ್ನೋದು ರೆಸ್ಪಾನ್ಸ್ ಹೊಳ್ಳಿ ಮಾಡುದಿಲ್ಲ. ಆ ಗ್ರೂಪ್ನಾಗ ಕೆಬಿ ಅಧಿಕಾರಿಗಳು ಅದಾರ, ಎಲ್ಲಾರು ಅದಾರಿ. ಇದ್ರು ಯಾರು ರೆಸ್ಪಾನ್ಸ್ ಇಲ್ರಿ. ಮುಂದ ರೆಸ್ಪಾನ್ಸ್ ಅದ್ರಾಗ ಮಾಡುದಿಲ್ರಿ. ಮಾಡ್ದಾಗ ಅಂದ್ರ ನಾವು ಫೋನ್ ಹಚ್ಚಿರ ಫೋನ್ ಸ್ವಿಚ್ ಆಫ್ ರೀ. ಫೋನು ಸ್ವಿಚ್ ಆಫ್. ಅದು ಅಂದ್ರ ನಾವ್ ಹೆಂಗ್ರಿ, ಈಗ ನಿನ್ನೆ ಬೆಳತನಕ ಲೈಟ್ ಬರ್ತಾವ ಅಂತ ಕಾಯ್ದೇವ್ರಿ. ಒಟ್ಟ ಸಿಂಗಲ್ ಇಲ್ಲ ಫುಲ್ಲು ಇಲ್ರಿ. ಭೂಮಿಯಾಗಿನ ಲೈಟ ಇಲ್ರಿ. ಬೆಳತನಕನು 2 ಗಂಟೆದಾಗ ಗ್ರೂಪ್ನ್ಯಾಗ ಮೆಸೇಜ್ ಹಾಕಿದೇವ್, ತೋರಿಸ್ತೇವ್ರಿ. ನಾವ್ ಲೈನ್ ಯಾಕೆ ಇನ್ನು ಮಟ ಕೊಟ್ಟಿಲ್ರಿ, ಕೊಡ್ತೇರಿ ಇಲ್ಲೋ ಹೇಳ್ಯಾರ ಹೇಳ್ರಿ ಅಂದ್ರೆ ಅದನ್ನು ಹೇಳತ್ತಿಲ್ರಿ. ರೆಸ್ಪಾನ್ಸ್ ಏನೂ ಇಲ್ರಿ. ಕೇಳಿ ಓದ್ತಿಂದ ಮತ್ತೆ ಈಗ SSLC ವಿದ್ಯಾರ್ಥಿಗಳು ಪರೀಕ್ಷೆ ನಡ್ತಾವ್ರಿ ಸರ. ಪರೀಕ್ಷೆ ಇಲ್ರಿ. ಲೈಟ್ ಹಾಕ್ರಿ ಅಂದ್ರೆ 6 ಗಂಟೆಗೆ 8-9ಕ್ಕೆ ಬರತ್ತವ್ರಿ. ರೆಸ್ಪಾನ್ಸ್ ಇಲ್ರಿ. ನಾವು ರೈತರು ಹೆಂಗ್ ಮಳೆ ಮಾಡಿದ್ರಿ ಸರ್? ಈಗ ನಮ್ಮ ಮನೆ ಮಾಡ್ರಿ ಲೆಮನ್ ಸಿಬ್ಬಂದಿ ಇದ್ದಿದ್ದನ್ನ ನಿನ್ನೆ ನಾವು ಸೆಟ್ ಮಾಡಿ ಲೆಮನ್ ಕ್ಯಾಂಪ್ ಹಾಕಿದೀವಿ. ನಿಮ್ಗೆ ಲೆಮನ್ ಸೆಟ್ ಮಾಡಿದ್ವಿ. ಲೆಮನ್ ನಿಮ್ಗೆ ಅವ್ನ ಫೋನ್ ನಂಬರ್ ಸಿಕ್ಕತ್ತಿಲ್ಲ ಗೊತ್ತಿಲ್ಲ, ನಂಬರ್ ಕೊಡ್ತೀವಿ. ಸಮಸ್ಯೆ ಆಗೈತ್ರಿ. ನಾವು ಈಗ ಹೊಸ ಬಂದಿದ್ವಿ. ಬಂದಾಗಿಂದ ನಾವು ನೋಡಿದ್ವಿ, 1 ತಿಂಗಳು ಅಬ್ಸರ್ವ್ ಮಾಡಿದೀವಿ. ಸರಿಯಾಗಿ ಕ್ಯಾಂಪ್ ಲೈಮನ್ ಸೆಟ್ ಇದ್ದಾಗಕ್ಕೆ ಸೆಟ್ ಮಾಡಿದೀವಿ. ಬರ್ತಾನ ಇನ್ಮೇಲೆ ಮತ್ತೆ ಬ್ಯಾಸಿಗೆ ಐತ್ಲ, ಹಿಂಗೆಲ್ಲಾರ್ದು ಸೇಮ್ ಸಮಸ್ಯೆ. ಬ್ಯಾಸಿಗೆಗ ಎಲ್ಲಾರು ಬೋರ್ ಚಾಲು ಮಾಡ್ತಾರೆ. ಮಳೆಗಾಲದಾಗ ಯಾರು ಚಾಲು ಮಾಡ್ತೀರಿ, ಯಾರು ಚಾಲು ಮಾಡಂಗಿಲ್ಲ. ಅವಾಗ ಸಮಸ್ಯೆಗಳು ಕಡಿಮೆ ಇರ್ತಾವ, ಪ್ರಾಬ್ಲಮ್ ಇರಂಗಿಲ್ಲ. ಈಗ ಓವರ್ಲೋಡ್ ಆಗಿ ಪ್ರತಿಯೊಂದು ಲೈನು ಟ್ರಿಪ್ ಹಾಕತ್ತಾವ. ಸ್ಟೇಷನ್ ಪೂರ ಓವರ್ಲೋಡ್ ಆಗೈತಿ. ಅದಕ್ಕೆ 2 ಸ್ಟೇಷನ್ ಪ್ರಪೋಸಲ್ ಕೊಟ್ಟಿದೀವಿ. ಅಪ್ಟು ಮತ್ತೆ MLA ಅವ್ರು ಕರ್ಕೊಂಡು ನಾವು ಬೆಂಗಳೂರು ತನಕ ಹೋಗಿ ಬಂದಿದೀವಿ. ಅದನ್ನ ಜಾಗ ಸಂಬಂಧನು ಗುದ್ದಾಡತ್ತೀವಿ. ನಾವು ಮುಂದಿನ ವರ್ಷ ಬ್ಯಾಸಿಗೆ ಅನ್ನೋದು ನಾವು ಸ್ಟೇಷನ್ ಮಾಡ್ಬೇಕಂತ ಗುದ್ದಾಡಕತ್ತೀವಿ. ನಾವು ನಿಮ್ಗೆ ತೊಂದರೆ ಮಾಡ್ಬೇಕಂತ ಯಾವತ್ತೂ ಮಾಡಂಗಿಲ್ಲ. ನಿಮ್ದು ಊರಾಂದ್ ಐತಲ್ಲ, ಊರಾನ್ ಲೈನ್ಗಳು 15 ಹಳ್ಳಿ ಕೂಡಿ ಒಂದ ಲೈನ್ ಐತಿ. ಅದನ್ನ ಡಿವೈಡ್ ಮಾಡ್ಬೇಕು. 3-4 ಹಳ್ಳಿಗೆ ಒಂದೊಂದು ಲೈನ್ ಮಾಡಿದ್ರೆ ಏನಾಗತ್ತ, ತೊಂದರೆ ಆಗಂಗಿಲ್ಲ. ಯಾರ ಲೈಮನ್ ಇರ್ಲಿ ನಿಮ್ಗೆ ಇರ್ಲಿ ಲೈನ್ ಪಾರ್ಟ್ ಅಟೆಂಡ್ ಮಾಡಕ್ಕೂ ಅನುಕೂಲ ಆಕೈತಿ. ಏನೋ ಪ್ರಾಬ್ಲಮ್ ಆದ್ರೆ, 1 ಫೀಡರ್ ಪ್ರಾಬ್ಲಮ್ ಆದ್ರೆ 3 ಹಳ್ಳಿಗೆ ಪ್ರಾಬ್ಲಮ್ ಆಗುತ್ತೆ. ಆ ರೀತಿ ಮಾಡಕ್ ಎಲ್ಲ ನಾವು ಯೋಜನೆ ಮಾಡಿದೀವಿ.
ದಯವಿಟ್ಟು ಸಹಕರಿಸ್ರಿ. ಈಗ ನಿಮ್ ಲೈಮನ್ ಇಲ್ಲ ಅಂತ ಹೇಳಿದ್ರೆ ಲೈಮನ್ನು ಕೊಟ್ಟಿದೀವಿ. ಲೈಮನ್ ನಮ್ಮ ಫೋನ್ ನಂಬರ್ ತಗೋರಿ. ನಾವೇನು ಈಗ ನಿಮ್ಗೆ ಏನ್ ಹಿಡಿಯಲ್ಲ ಲೈಮನ್ ಸಿಬ್ಬಂದಿ ಕೊರತೆ ಐತೆ ಅಂತ ಹೇಳಿ ಅದಾರ. ಎಷ್ಟು ಮಂದಿ ಅದಾರ? 20 ಮಂದಿ ಅದಾರ. ಅದರಾಗ 6 ಮಂದಿ ಅಬ್ಸೆಂಟ್ ಅದಾರ. ನಾವು ಏನು ಮಾಡಕ್ ಬರಂಗಿಲ್ಲ. ಒಂದ್ ದಿವ್ಸ ಬರ್ತಾರ, 9 ದಿವ್ಸ ಬಿಡ್ತಾರ. ಅವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ ನಾವು ಲೆಟರ್ ಬರ್ದಿದ್ದೀವಿ. ಅವ್ರು ಕ್ರಮನು ಕೈಗೊಂತ ಅದನ್ನು ಮಾಡ್ತೀವಿ. ನಿಮ್ಗೆ ಏನಪ್ಪಾ ಸೂಕ್ತ ಒಂದ್ ಏನಪ್ಪಾ ಅಂದ್ರೆ ಸಪ್ಲೈ ವ್ಯವಸ್ಥೆ ಮಾಡ್ತೀವಿ. ಈಗ 1 ವಾರದಿಂದ ಸಮಸ್ಯೆ ಆಗೈತ್ರಿ. ಇದೇ ಕ್ಯಾಂಪ್ ಸರಿಯಾಗಿ ಸೆಟ್ ಆಗ್ಲಾರ್ದಕ್ಕ ಸಮಸ್ಯೆ ಆಗೈತಿ. ಈಗ ಸೆಟ್ ಮಾಡಿದೀವಿ, ಸಮಸ್ಯೆ ಬಗೆಹರಿಸ್ತೀವಿ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.